ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಗುರುಗೋಚಾರ ಫಲ 2026 ಎಂಬ ಶೀರ್ಷಿಕೆಯಡಿ ಭಜಚಕ್ರದ ಕೊನೆಯ ಅಥವಾ 12ನೇ ಮನೆಯಾದ ಮೀನ ರಾಶಿಗೆ ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಜೂನ್ 2ನೇ ತಾರೀಕಿನಂದು, ಜೂನ್ 2, 2026ರಂದು ಗುರುಗ್ರಹವು ಮೀನರಾಶಿಗೆ ಅಧಿಪತಿಯಾದ ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶನ ಪಡಿತಾ ಇದೆ. ಇದುವರೆಗೂ ಮೀನ ರಾಶಿಗೆ ಗುರುಬಲ ಇರಲಿಲ್ಲ, 4ನೇ ಮನೆಯಲ್ಲಿ ಗುರು ಇತ್ತು. ಈಗ ಪಂಚಮ ಸ್ಥಾನಕ್ಕೆ ಉಚ್ಚ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿಯು ಉಚ್ಚ ಸ್ಥಾನವನ್ನು ಅಲಂಕರಿಸೋದ್ರಿಂದ ಮೀನ ರಾಶಿಗೆ ಎಲ್ಲಿಲ್ಲದ ಫಲ. ಮೀನ ರಾಶಿಗೆ ಏನು 12 ಮನೆಯಲ್ಲಿ 12 ಭಾವಗಳಲ್ಲಿ 12 ರಾಶಿಗಳಲ್ಲಿ ಅದ್ಭುತವಾದ ಫಲ ಮೀನ ರಾಶಿಗೆ 100ಕ್ಕೆ 100ರಷ್ಟು ಶುಭ ಫಲಗಳನ್ನ ನಾವು ನೋಡ್ಬೋದಾಗಿದೆ. ಎಕ್ಸೆಪ್ಟ್ ರಾಶಿಯಲ್ಲಿ ಶನಿ ಇದೆ ಅನ್ನೋದು ಒಂದು ಬಿಟ್ರೆ. ಅದರಲ್ಲಿ ಪ್ರಮುಖವಾಗಿ ಪಂಚಮ ಭಾವಕ್ಕೆ ಪ್ರವೇಶವನ್ನ ಮಾಡ್ತಾ ಇದೆ. ಮೀನ ರಾಶಿಯವರಿಗೆ ಎಲ್ಲ ಇದುವರೆಗೂ ಅಡೆತಡೆ ಇದ್ದ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಡೀತವೆ. ಇವರ ಬಯಕೆಗಳು ಹಾಗೆ ಇವರ ಮನೋಕಾಮನೆಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಈಡೇರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಸಂತಾನ ಪ್ರಾಪ್ತಿ, ಏನು ಇದುವರೆಗೂ ಸಂತಾನವಿಲ್ಲ, ಮಕ್ಕಳಿಲ್ಲ ಅಂತ ಯಾರ್ಯಾರೋ ಸಂತಾನ ಮಾಡ್ಕೊಳ್ಳಕ್ಕೆ ಪ್ಲಾನ್ ಮಾಡ್ತಾ ಇದ್ರಿ, ಅವರೆಲ್ಲರಿಗೂ ಸಂತಾನ ಸಿಗ್ತಕ್ಕಂಥದ್ದನ್ನ ನೋಡ್ಬೋದು. ಈ ಸಮಯದಲ್ಲಿ ಒಟ್ಟಾರೆ ಪ್ರಯತ್ನ ಪಡ್ತಕ್ಕಂಥದ್ದು ಶುಭ ಅಥವಾ ಸಾಫಲ್ಯತೆಯನ್ನು ಪಡಿತದೆ ಅಂತಾನೆ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ. ಏನು ಮೀನರಾಶಿ ವಿದ್ಯಾರ್ಥಿಗಳಿದ್ದೀರಿ, ಇವರೆಲ್ಲ ಅತ್ಯುತ್ತಮವಾದ ಶಿಕ್ಷಣದಲ್ಲಿ ಅಭಿವೃದ್ಧಿಯನ್ನ ಕಾಣ್ತಾರೆ. ಇನ್ನು ವಿದ್ಯಾರ್ಥಿ ವೇತನ, ಏನೇನು ಇವರಿಗೆ ಸವಲತ್ತುಗಳೆಲ್ಲ ಸಿಕ್ಬೇಕಾಗಿತ್ತು ಅವೆಲ್ಲವೂ ಕೂಡ ಸಿಗ್ತವೆ ಅಂತ ಹೇಳ್ಬೋದು. ಮಕ್ಕಳಿಂದ ಶುಭ ವಾರ್ತೆ. ಏನು ಮೀನರಾಶಿಯವರು ಇದುವರೆಗೂ ಮಕ್ಳ ಮಾತು ಕೇಳ್ತಾ ಇಲ್ಲ, ಮಕ್ಳು ಚೆನ್ನಾಗ್ ಓದ್ತಾ ಇಲ್ಲ, ಏನಾಗ್ತಾರೋ ಏನೋ, ಏನ್ ಸಂಘ ಮಾಡ್ತಾ ಇದಾರೋ ಅನ್ನೋ ಒಂದು ಚಿಂತೆ ಕಾಡ್ತಾ ಇತ್ತು ಮೀನರಾಶಿಯವರಿಗೆ. ಆ ಚಿಂತೆಗಳೆಲ್ಲ ದೂರವಾಗಿ ಈ ಮೀನರಾಶಿಯವರ ಮಕ್ಕಳಿಂದ ಶುಭ ವಾರ್ತೆಯನ್ನು, ಸಂತೋಷಕರವಾದ ಸುದ್ದಿಯನ್ನ ಕೇಳ್ತೀರಿ ಅಂತಾನೆ ಹೇಳ್ಬೋದು. ಇನ್ನು ಬಹುದಿನದಿಂದ ಏನು ಅಡೆತಡೆಗಳಾಗಿದ್ದಂತ ಅಡಚಣೆಗಳು, ವಿಘ್ನಗಳು ಆಗಿದ್ದಂತ ಎಲ್ಲಾ ಕೆಲಸಗಳು ಈಗ ಅವೆಲ್ಲ ನಿವಾರಣೆಯಾಗಿ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿಯ ಪಥದ ಕಡೆ ನೀವು ಸಾಕ್ತಿರಿ. ಇನ್ನು ಪಂಚಮ ದೃಷ್ಟಿಯಿಂದ ಗುರುಗ್ರಹವು ನಿಮ್ಮ ಭಾಗ್ಯಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ, ಬರ್ಬೇಕಾದ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥದ್ದು, ಕೋರ್ಟ್ ಕಚೇರಿಯಲ್ಲಿ ಜಯನ ಗಳಿಸ್ತಕ್ಕಂಥದ್ದು, ಉದ್ಯೋಗದಲ್ಲಿ ಅಭಿವೃದ್ಧಿನ ಆಗ್ತಕ್ಕಂಥದ್ದು, ವಿದೇಶಿ ಪ್ರಯಾಣ ಮಾಡ್ತಕ್ಕಂಥದ್ದು, ವಿದ್ಯಾಭ್ಯಾಸಕ್ಕೆ ಇರ್ಬೋದು, ಪ್ರವಾಸಕ್ಕಿರ್ಬೋದು, ಉದ್ಯೋಗಕ್ಕಾಗಿರ್ಬೋದು. ಒಟ್ಟಾರೆ ಯಾರ್ಯಾರು ವಿದೇಶ ಸಮುದ್ರನ ದಾಟಬೇಕು ಅಂತಿದ್ರೆ ಎಲ್ಲರೂ ಸಮುದ್ರ ದಾಟದ್ರಲ್ಲಿ ಅನುಮಾನನೇ ಇಲ್ಲ. ಇನ್ನು ಉನ್ನತ ವ್ಯಾಸಂಗ, ಯಾರ್ಯಾರು ಸ್ನಾತಕೋತ್ತರ ಪದವಿ ನಂತರ ಒಂದು ಸಂಶೋಧನೆ ಮಾಡ್ತಕ್ಕಂಥದ್ದು, ವಿದೇಶದಲ್ಲಿ ಓದ್ತಕ್ಕಂಥದ್ದು, ಇವರೆಲ್ಲರಿಗೂ ಕೂಡ ಶುಭ ಸುದ್ದಿ, ನಿಮ್ಮ ಆಶೆಗಳು ಈಡೇರ್ತವೆ. ಇನ್ನು ಆಧ್ಯಾತ್ಮಿಕದ ಕಡೆ ಹೆಚ್ಚು ಒಲವಾಗ್ತಕ್ಕಂಥದ್ದು. ಇವರ ಭಾಗ್ಯಸ್ಥಾನವನ್ನು ಗುರು ಪಂಚಮದಿಂದ ದೃಷ್ಟಿಸೋದ್ರಿಂದ ಕೇಳಿ ಮೀನರಾಶಿಯವರಲ್ವಾ, ಇವರು ಇದ್ದಕ್ಕಿದ್ದಂಗೆ ಒಂದು ತತ್ವಜ್ಞಾನಿಗಳ ರೀತಿ ಮಾತಾಡ್ತಕ್ಕಂಥದ್ದು, ಹೆಚ್ಚು ಆಧ್ಯಾತ್ಮಿಕ ಒಲವನ್ನ ತೋರಿಸ್ತಕ್ಕಂಥದ್ನ ನಾವು ಕಾಣ್ಬೋದಾಗಿದೆ. ತೀರ್ಥಕ್ಷೇತ್ರಗಳ ಭೇಟಿ, ತೀರ್ಥಕ್ಷೇತ್ರಗಳು, ತೀರ್ಥಯಾತ್ರೆಗಳನ್ನ ಮಾಡ್ತಕ್ಕಂಥದ್ದನ್ನ ಕಾಣಬಹುದು. ಇನ್ನು ತಂದೆಗೆ ಶುಭ ಆಗ್ತಕ್ಕಂಥದ್ದು, ತಂದೆ ಆರೋಗ್ಯದಲ್ಲಿ ಏರ್ಪೇರಿದ್ರೆ ಅದರಿಂದ ಚೇತರಿಕೆಗೊಳ್ತಕ್ಕಂಥದ್ದನ್ನ ನೋಡ್ಬೋದು. ಇವರಿಗೆ ಸಾಡೆ ಸಾತಿ ಇದ್ರೂ ಕೂಡ ಈ ಸಂದರ್ಭದಲ್ಲಿ ಈ ಒಂದು ವರ್ಷಗಳ ಕಾಲ ಈ ಮೀನರಾಶಿಯವರಿಗೆ ಭಾಗ್ಯೋದಯ, ಸಾಡೆ ಸಾತಿ ಕೂಡ ಅಲ್ಲಿ ವರ್ಕ್ ಆಗಲ್ಲ. ಇವರಿಗೆ ಶನಿ ರಾಶಿಯಲ್ಲೇ ಇನ್ನು 1 ವರ್ಷ ಇರ್ತಾನೆ, ಆದ್ರೂ ಗುರುಬಲ ಇದ್ದು ಗುರು ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಇವರಿಗೆ ಅದ್ಭುತವಾದ ಫಲಗಳು ಸಿಗ್ತವೆ ಅಂತ ಹೇಳ್ಬೋದು. ವೈಯಕ್ತಿಕ ವರ್ಚಸ್ಸು ಕೂಡ ಮೀನರಾಶಿಯವ್ರದ್ದು ಹೆಚ್ಚಾಗ್ತಕ್ಕಂಥದ್ನ
ನಾವು ಕಾಣಬಹುದು. ಇಷ್ಟು ಈ ಮೀನರಾಶಿಯವರಿಗೆ ಬಹುತೇಕ ಶುಭ ಫಲಗಳನ್ನೇ ಇರೋದನ್ನು ನಾವು ಕಾಣಬಹುದಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಖರ, ಸ್ಪಷ್ಟ, ಸಾರ್ವಕಾಲಿಕ, ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.